ಒಂದು ತಂದೆ ಅಂದರೆ ಒಂದು ಪಿಲ್ಲರ್ ಇದ್ದಂಗೆ ಒಂದು ಫ್ಯಾಮಿಲಿಗೆ ಅವರೇ ಇಲ್ಲ ಆದಾಗ, ಓಕೆ ತಾಯಿ ಸಾಕ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಎಷ್ಟು ಕಷ್ಟ ಆಗತ್ತೆ. ಎಷ್ಟೊಂದು ಮನೆಗಳಲ್ಲಿ ಈ ಪ್ರಾಬ್ಲಮ್ ನಡೀತಿರುತ್ತೆ. ನೀವು ಹೇಳ್ದಾಗೆ ಜವಾಬ್ದಾರಿ ತಗೊಳಕ್ಕಾಗದೆ ಇರ್ಬೋದು, ಅಥವಾ ನೂರಾರು ಸರ್ಕಮ್ಸ್ಟಾನ್ಸಸ್ ಇರ್ಬೋದು. ಇಂತಹ ಒಂದು ಫ್ಯಾಮಿಲೀಸಲ್ಲಿ ಈ ಥರ ನಡೆದಾಗ ನೀವು ಆ ತಾಯಂದಿರ್ಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್, ನಾನು ನಮ್ಮ ತಾಯಿ ಓದಿಲ್ಲ, ನಮ್ಮ ಡ್ಯಾಡಿ ಓದಿದ್ದಾರೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಹೇಗಿತ್ತು ಅಂತಂದ್ರೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ಬೋದು, ಸ್ವಂತ ಬಿಸ್ನೆಸ್ಸು ಈ ಥರ ಎಲ್ಲ ಮೈಂಡಲ್ಲಿತ್ತು. ಬಟ್ ಯು ಶುಡ್ ಡೂ ಲಾಟ್ ಆಫ್ ಹೋಮ್ವರ್ಕ್ ಟು ದ್ಯಾಟ್. ಸುಮ್ಮನೆ ಏನೋ ಒಂದು ಆಗ್ಬಿಡಲ್ಲ, ಯಾರ ಹತ್ರ ನೀನು ದುಡ್ಡಿಸ್ಕೊಂಡು ಏನೋ ಒಂದು ಮಾಡ್ಬಿಡಕ್ಕಾಗಲ್ಲ. ಆ್ಯಂಡ್ ಕೊನೆಗೆ ಒಂದಿನ ಏನಾಯ್ತು, ಲಾಟ್ರಿ ಅಂಗಡಿನ ಇಟ್ಬಿಟ್ರು ಅವ್ರು, ಯಾರ ಹತ್ರ ದುಡ್ಡು ತೊಗೊಂಡು. ಅಂದರೆ ಅದರಲ್ಲಿ ಯಾವ್ದಾದ್ರು ಒಂದು ಲಾಟ್ರಿ ಹೊಡಿಯುತ್ತಾ ಅನ್ನೋ ಥರ. ಹಿ ವಾಂಟ್ಸ್ ಈಸಿ ಮನಿ, ಎಲ್ಲೋ ವಿನ್ ಆಗ್ಬಿಟ್ಟು ಸಾವ್ಕಾರ ಆಗ್ಬಿಡೋಣ ಅಂತ. ಆ ಥರ ಆಗಲ್ಲ. ನಾನು ಆ್ಯಕ್ಚುಲಿ ಅವ್ರು ಲಾಟ್ರಿ ಅಂಗಡಿ ಇಟ್ಟಾಗ ನಾನು ಇನ್ನೂ ಚೆನ್ನಾಗಿ ನೆನಪಿದೆ, ಅವ್ರಿಗೆ ನಾನು ಅವತ್ತಿನ ದಿನ ಯಾರು ಗೆಲ್ತಾರೆ ಅದನ್ನ ಬೋರ್ಡ್ ಬರೆದ್ಬಿಟ್ಟು ಅಂಟಿಸ್ಬೇಕು. ಆ ಬೋರ್ಡ್ನ ನಾನು ಬರಿತಾ ಇದ್ದೆ. ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಸುತ್ತಮುತ್ತ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಇವತ್ತಿನ ಗೆದ್ದವ್ರ ಹೆಸರು ಅದೆಲ್ಲ ಬರೀತಿದ್ದೆ. ಸೊ ಅಷ್ಟು ಲಾಟ್ರಿ ಮೇಲೆ ಇದ್ದಂಥವ್ರಿಗೆ ಒಂದೇ ಸಲ ಲಾಟ್ರಿ ಹೊಡೆದಿದ್ದು, ಅದರಲ್ಲೂ 50,000 ರೂಪಾಯಿ ಲಾಟ್ರಿ ಹೊಡೆದಿತ್ತು. ಅವತ್ತಿನ ದಿನ ನಂಗೆ ಚೆನ್ನಾಗಿ ನೆನಪಿದೆ. ಮನೆಗೆ ಒಂದು ದಿವಾನ್ ಕಟ್ ಸೆಟ್ಟು ಆ್ಯಂಡ್ ಮಮ್ಮಿಗೆ 1-2-3 ಸ್ಯಾರಿ, ಒಂದು ಕಿಟ್ ಬ್ಯಾಗು, ಸ್ವೀಟ್ಸ್ ಎಲ್ಲ ತಂದಿದ್ರು. ಯಾಕಂದ್ರೆ ಅವ್ರಿಗೆ ಖುಷಿ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ರಿಗೆ ಇದ್ದಂಥ ಪ್ಯಾಷನಲ್ಲಿ ಲಾಟ್ರಿ ಹೊಡ್ಬಿಟ್ಟಿತ್ತಲ್ಲ, ಯಾಕಂದ್ರೆ ಅವ್ರಿಗೆ ಲಾಟ್ರಿ ಇಷ್ಟ. ಬಟ್ ನಾನೇನು ಹೇಳ್ತೀನಿ ಅಂದ್ರೆ, ಇಲ್ಲಿ ನಮ್ಮ ಡ್ಯಾಡಿ ಓದಿದ್ರು, ಈ ಹ್ಯಾಡ್ ಅ ಲಾಟ್ ಆಫ್ ವೇಸ್ ಟು ಅರ್ನ್ ಆ್ಯಂಡ್ ಅವ್ರಿಗೆ ಒಂದು ಮೆಚುರಿಟಿ ಇತ್ತು, ಏನ್ ಮಾಡ್ಬೋದು ಅಂತ ಥಿಂಕ್ ಮಾಡೋ ಮೆಚುರಿಟಿ. ಬಟ್ ನಮ್ಮ ಮಮ್ಮಿ ಓದಿಲ್ಲ. ಅಂದ್ರೆ ನಮ್ಮ ಮಮ್ಮಿ ಓದಿಲ್ಲ, ಪ್ಲಸ್ ಇನ್ನೊಂದೇನಂತಂದ್ರೆ ಅವ್ರ ಮದ್ವೆ ಆಗಿದ್ರಲ್ಲ ದಿನ, ಅಲ್ಲಿವರೆಗೂ ಮನೆಯಿಂದ ಆಚೆನೆ ಬಿಟ್ಟಿಲ್ಲ ಅವ್ರನ್ನ. ಅಂಡ್ ಅವ್ರು 9ನೇ ವಯಸ್ಸಲ್ಲಿ ಇದ್ದಾಗ್ಲೇನೆ ಅಡಿಗೆ ಮಾಡಕ್ ಶುರು ಮಾಡಿದ್ದು ಅವ್ರ ಮನೆಯವ್ರೆಲ್ಲರಿಗೂ. ಸೊ ಅಡಿಗೆ ಮಾಡ್ಕೊಂಡೆ ಅಡಿಗೆ ಮನೆಯಲ್ಲೇ ಇದ್ದಂಥವ್ರು ಅವ್ರು. ನೀನ್ ಎಲ್ಲೋ ಅಚಾನಕ್ಕಾಗಿ ಹಿಂಗ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ಆ ಒಂದು ಹೆಣ್ಮಗಳು ಹೇಗೆ 2 ಮಕ್ಳನ್ನ ಕಟ್ಕೊಂಡು ಸಾಕ್ತಾಳೆ, ಅಂಡ್ ಸೊಸೈಟಿಯಿಂದ ಬರೋ ಅಂತ ಒಂದು ನಿಂದನೆಗಳನ್ನ ಹೇಗೆ ತಡ್ಕೊಂತಾಳೆ. ಇನ್ನೊಂದು ಗಂಡಿನ ಮೊರೆ ಹೋಗದೆ ಮಕ್ಕಳನ್ನ ಯಾವ ಸ್ಕೂಲಲ್ಲಿ ಇದ್ರು ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಮ್ಯಾಮ್, ಚಿಕ್ಕ ಪುಟ್ಟ ಕೆಲಸ ಮಾಡಿ ತುಂಬಾ ಕಷ್ಟ ಮ್ಯಾಮ್. ಇಲ್ಲೇನೋ ಒಂದು ಚೀಟಿ ಹಾಕೋದು, ತಿರ್ಗಾ ಚೀಟಿ ಎತ್ಕೊಳ್ಳೋದು, ಅದನ್ನ ಇನ್ನೊಬ್ರಿಗೆ ಕೊಡೋದು, ಅದರಿಂದ ಬರೋಂಥ ಒಂದು ಬಡ್ಡಿ ಅಮೌಂಟಲ್ಲಿ ಟರ್ನ್ ಓವರ್ ಮಾಡೋದು, ಏನಾದರೂ ಎಲೆಕ್ಷನ್ಸ್ ಬಂತು ಅಂತಂದ್ರೆ ಕ್ಯಾನ್ವಸ್ ಮಾಡೋದು, ಇನ್ನೊಂದೇನೋ ಬುಕ್ದು ಬೈಂಡಿಂಗ್ ಮಾಡೋದು, ಅಗರಬತ್ತಿ ಕೆಲಸಗಳು, ಎಲ್ಲ ತರ. ಆದ್ರೆ ಇಲ್ಲಿ ಏನಂತಂದ್ರೆ ನಿನಗೆ ದುಡ್ಡು ಬರಬೇಕು, ಸಂಸಾರ ನಡಿಬೇಕು, ನನ್ನ ಮಕ್ಕಳು ಓದ್ಬೇಕಷ್ಟೇ. ಈಗ ನಮ್ಮಮ್ಮನ ಬಗ್ಗೆ ಯಾಕೆ ಖುಷಿ ಪಡ್ತೀನಿ ಅಂದ್ರೆ, ಅವರು ಓದಿಲ್ಲ. ಅವ್ರೇನ್ ಅನ್ಕೋಬೋದಿತ್ತು, ಇವ್ರನ್ನೂ ಯಾವ್ದಾದ್ರು ಕೆಲ್ಸಕ್ಕೆ ಹಾಕ್ಬಿಟ್ಟು ನಾನು ಏನೋ ಒಂದ್ ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಅನ್ಬೋದಿತ್ತು. ಅಥವಾ ಇನ್ನೊಬ್ಬರ ಒಂದು ಗಂಡಿನ ಮೊರೆ ಹೋಗಿ ಅವ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೊಂಥರ ಇರ್ಸು ಮುರ್ಸು ಆಗೋ ತರ ಮಾಡ್ಬೋದಿತ್ತು. ಬಟ್ ಇದು ಯಾವ್ದೂ ಮಾಡ್ದೆ ಸಿಂಗಲ್ ಆಗಿ ಇತ್ಕೊಂಡು ಯಾರು ಮಾತಾಡ್ತಾರೋ ಅವ್ರಿಗೊಂಥರ ತಿರುಗು ಮಾತಾಡ್ಕೊಂಡು ಒಳ್ಳೆ ಬಜಾರಿ ತರ ಹಾಕೊಂಡು, ಬಜಾರಿ ತರ ಇಲ್ಲ ಅಂತಂದ್ರೆ ಈ ರೀತಿಯ ಒಂದು ಚಿಕ್ಕ ಪುಟ್ಟ ಕೆಲಸಗಳು ನೀವು ಮಾಡಕ್ಕಾಗಲ್ಲ. ಕೆಲವೊಂದ್ಸಲ ನಂಗೆ ಇನ್ನೂ ನೆನಪಿದೆ, ಮಮ್ಮಿ ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ ಮಂಜುಳಮ್ಮ ಅಂತಂದ್ರೆ ಅವ್ರು ಫೇಮಸ್. ಸೊ ಅವ್ರ ಮಗಳು ನಾವಾಗಿರೋದ್ರಿಂದ ನಮ್ನ ಒಂದು ಮಾತಾಡ್ಸಕ್ಕೂ ಭಯ ಪಡೋರು, ಮಂಜುಳಮ್ಮನ ಮಕ್ಕಳಪ್ಪ ಯಾಕೆ ಸುಮ್ನೆ ಅನ್ನೋ ತರ. ಅಂದ್ರೆ ಆ ರೀತಿ ಯಾಕೆ ಬಜಾರಿ ಆಗಿದ್ರು ಅಂದ್ರೆ ಆ ಒಂದು ಸಿಚುಯೇಷನ್ಸ್. ಎಷ್ಟೊಂದ್ಸಲ ನಾನೇ ದುಡ್ಡು ಕೇಳಕ್ ಹೋಗ್ತಾ ಇದ್ದೆ, ದುಡ್ಡು ಕೊಡದೇ ಇರೋರ್ದು, ಅದೊಂಥರ ದಿನ ಕಲೆಕ್ಷನ್ ಮಾಡೋ ತರ. ಸೊ ಈ ರೀತಿಯ ಒಂದು ಕೆಲಸ ಮಾಡ್ಕೊಂಡು ಅವ್ರು ನಮ್ಮನ್ನ ಸಾಕಿದ್ದಾರೆ. ಅಂಡ್ ನನ್ನ ಸೆಕೆಂಡ್ PU ಆದ್ಮೇಲೆ ಫೈನಾನ್ಷಿಯಲ್ ಟ್ರಬಲ್ ಜಾಸ್ತಿ ಇರೋದ್ರಿಂದ ನನ್ನನ್ನು ಅವ್ರು ಬೆಂಗಳೂರಿಗೆ ಕಳ್ಸಿದ್ರು ಕೆಲಸ ಮಾಡಕ್ಕೆ ಅಂತ. ಅಂಡ್ ನನ್ನ ತಂಗಿ ಅಲ್ಲೇ ಉಳ್ಕೊಂಡ್ಲು. ಅಂಡ್ ನನ್ನ ತಂಗಿನೂ ಇಂಜಿನಿಯರಿಂಗ್ ಮುಗಿಸಿದಾಳೆ. ಅವಳು ಅಷ್ಟೇ ಪಾರ್ಟ್ ಟೈಮ್ ಜಾಬ್ ಮಾಡಿ ಇಂಜಿನಿಯರ್ ಮಾಡಿದಾಳೆ. ಬಟ್ ಮನೆದೆಲ್ಲ ಏನ್ ಖರ್ಚಿರುತ್ತೆ ಅದು ಮಮ್ಮಿನೇ ನೋಡ್ಕೋಬೇಕಾಗತ್ತಲ್ವಾ. ಅಂದ್ರೆ ಎಂತ ದಿಟ್ಟ ಹೆಣ್ಣು. ಹೌದು. ಅಂದ್ರೆ ನಿಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬೆಳೆಸ್ಕೊಂಡು ಬರ್ಬೇಕು ಅಂದಾಗ ಒಂದು ಜೀವನದ ಒಂದು ಪಾಠ ಏನ್ ಅನ್ಸುತ್ತೆ ಅಂದ್ರೆ, ಅಮ್ಮ ಮದ್ವೆ ಮಾಡ್ಕೊಳ್ತಾರೆ, ತಂದೆ ಆದವ್ರು 2 ಮಕ್ಕಳಾದ್ಮೇಲೆ ಈ ತರ ಬಿಟ್ಟು ಹೋದಾಗ ಎಷ್ಟು ಕಷ್ಟ ಆಗತ್ತೆ. ಸಮ್ವೇರ್ ನೀವ್ ಹೇಳ್ದಾಗೆ ಐ ಥಿಂಕ್ ಲಾಟ್ರಿ ವಾಸ್ ರೆಸ್ಪಾನ್ಸಿಬಲ್. ಸಮ್ಹೌ ಈ ಫೆಲ್ಟ್ ಎಲ್ಲೋ ಅನ್ಸುತ್ತೆ ಲಾಟ್ರಿ, ದೋ ಹಿ ವಾಸ್ ಎಜುಕೇಟೆಡ್. ಸ್ಯಾಡ್ ಪಾರ್ಟ್ ಅದೇನೆ, ಎಜುಕೇಟೆಡ್ ಆಗಿದ್ರು ಹೀಗಾದ್ರು.